ಎಲ್ಲರಿಗೆ ನಮಸ್ಕಾರ. ರಾಜ್ಯಶಾಸ್ತ್ರದಲ್ಲಿ ಈ BA ಮೊದಲನೇ ಸೆಮಿಸ್ಟರ್ BSKU ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ಇವತ್ತು 10ನೇ ಸೆಷನ್ನಲ್ಲಿ ರಾಜ್ಯಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರ ನಡುವಿನ ಸಂಬಂಧಗಳನ್ನು ಕುರಿತು ನಾನು ವಿಶ್ಲೇಷಣೆ ಮಾಡುತ್ತೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ the relation between the political science and the law. ಇವತ್ತು ಈ ಸೆಷನ್ನಲ್ಲಿ ನಾನು ಕಾನೂನು ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧಗಳನ್ನು ಕುರಿತು ವಿಶ್ಲೇಷಣೆ ಮಾಡ್ತೀನಿ. ಇತಿಹಾಸ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ ನಡುವಿನ ಸಂಬಂಧವನ್ನು ಚರ್ಚೆ ಮಾಡಿದ್ದೀವಿ. In last few sessions we have studied about the various relations between the various social sciences and other subjects. So today we want to share the relation between the law and the political science. Political science is social science. So, in the words of Taneja, the philosophy being the mother of all disciplines, all art science are looking to the solution for their problems. So, ಅದರ ಮೂಲಕ ಎಲ್ಲ ವಿಜ್ಞಾನಗಳಲ್ಲಿ ಇರುವ ವಿಚಾರಗಳನ್ನು ನಾವು ನೋಡಿದಾಗ ಟು ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ ಬಿಟ್ವೀನ್ ದಿ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ದಿ ಲಾ, what is the importance of the study of the relation between these two, political science and law? Both are interdependent and integrated in the understanding ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ದಿ ಲಾ. ಕಾನೂನು ಮತ್ತು ರಾಜ್ಯಶಾಸ್ತ್ರಕ್ಕೆ ಒಂದಕ್ಕೊಂದು ಒಂದು ಅಂಗೀಕಾರವಾದಂಥ ಒಂದು ಸಮಗ್ರತೆ ಇದೆ. ಪೊಲಿಟಿಕಲ್ ಥಿಯರಿ, ಎಥಿಕಲ್ ಥಿಯರಿ, ಥಿಯರೀಸ್ ಆಫ್ ಜಸ್ಟಿಸ್, ರಾಜಕೀಯ ಸಿದ್ಧಾಂತ, ನ್ಯಾಯದ ಸಿದ್ಧಾಂತ ಮುಂತಾದ ವಿಚಾರಗಳನ್ನು ಒಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಏನು ಪರಿಶೀಲನೆ ಮಾಡಿ political science and law. Political science is social science where the theory and practice of the politics, analysis of the political system. Law is a social science. ಇದು ಕೂಡ ಸಮಾಜ ವಿಜ್ಞಾನಗಳಲ್ಲಿ ಒಂದು ಭಾಗ, ರಾಜ್ಯಶಾಸ್ತ್ರ, ಕಾನೂನು ಶಾಸ್ತ್ರ. ಆದರೆ ಸೋಷಿಯಲ್ ಸೈನ್ಸ್ನಲ್ಲಿ ಅಭಿವೃದ್ಧಿಯಾಗಿರುವ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ರಾಜ್ಯಶಾಸ್ತ್ರ ಆದರೆ the system of rules which particular country or community recognize as regulations, actions, ಒಂದು ದೇಶದಲ್ಲಿ ಆಗಿರುವ ಕಾಯ್ದೆಗಳು, ಒಂದು ದೇಶದಲ್ಲಿ ಆಗಿರುವ ಬದಲಾವಣೆಗಳು, ಅವೆಲ್ಲ ಕೂಡ ಕಾನೂನು ಶಾಸ್ತ್ರ ಅಧ್ಯಯನ ವ್ಯಾಪ್ತಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸೊ ಲಾ ಇಸ್ ಎ ಸೋಷಿಯಲ್ ಸೈನ್ಸ್. ಇದು ಕೂಡ ಸಮಾಜ ವಿಜ್ಞಾನದಲ್ಲಿ ಅಭಿವೃದ್ಧಿ ಆಗಿರೋದೇ. ಪ್ರತ್ಯೇಕವಾಗಿ ಅಭಿವೃದ್ಧಿ ಆಗ್ತಾ ಇರುವ ಸಮಾಜಗಳಲ್ಲಿ ಕಾನೂನಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಅಂತ ಹೇಳಬಹುದು. Law and political science are deeply intertwined. ಕಾನೂನು ಮತ್ತು ರಾಜ್ಯಶಾಸ್ತ್ರ ನಡುವಿನ ಭಾಳ ಅವಿನಾಭಾವ ಒಂದು ಸಂಬಂಧಗಳಿದೆ. ಲಾ ಇಸ್ ಎಸೆನ್ಷಿಯಲ್ ಟೂಲ್ ಆಫ್ ಗೌರ್ಮೆಂಟ್ ಆ್ಯಕ್ಷನ್. ಕಾನೂನು ಅನ್ನೋದು ಸರ್ಕಾರದ ಮಾಡ್ತಾ ಇರುವ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಒಂದು ಕ್ರಿಯಾ ಅಂತ ಹೇಳಬಹುದು, ಒಂದು ಚಟುವಟಿಕೆ ಅಂತ ಹೇಳಬಹುದು. ಇಟ್ ಇಸ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ವಿಚ್ ಗವರ್ಮೆಂಟ್ ಟ್ರೈ ಟು ಇನ್ಫ್ಲೂಯೆನ್ಸ್ ದ ಸೊಸೈಟಿ. ಕಾನೂನಿನ ಮೂಲಕನೇ ರಾಜ್ಯ ಅದು ಸಾಧನವನ್ನು ಬಳಕೆ ಮಾಡಿಕೊಂಡು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ, ಪ್ರಭಾವ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಲಾ ಈಸ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಕಾನೂನು ಅನ್ನೋದು ಇದು ಮಾಡಬೇಕು ಅಂತ ಕೆಲವು ಸಂದರ್ಭದಲ್ಲಿ ಹೇಳಿದರೆ ಇದು ಮಾಡಬೇಕು, ಇಲ್ಲಾಂದರೆ ತಪ್ಪಾಗ್ತದೆ ಅಂತ ಹೇಳ್ತದೆ. ಕೆಲವು
Law says following the traffic rule is for regulating the accidents. ಮತ್ತು ಟ್ರಾಫಿಕ್ನಲ್ಲಿ ಈ ಆಕ್ಸಿಡೆಂಟ್ ನಿಯಂತ್ರಣ ಮಾಡೋಕ್ಕೆ ಕೆಲವು ರೂಲ್ಸ್ ತಯಾರು ಮಾಡಿದೆ ಕಾನೂನು. ರಾಜ್ಯದಲ್ಲಿ ಕಾನೂನು ಯಾಕೆ ತರಗಿದ್ದಾರೆ, ಜನರ ರಕ್ಷಣೆಗೋಸ್ಕರ ಟ್ರಾಫಿಕ್ ರೂಲ್ಸು ತಂದಿದ್ದಾರೆ. 2 ಜನನೇ ಹೋಗಬೇಕು, ಹೆಲ್ಮೆಟ್ ಧರಿಸಬೇಕು. ಪಾಸಿಟಿವ್. 3 ಜನ ಹೋದರೆ if the 3 persons taken the bike riding, it is against the law. If anybody is practicing, they may be penalized. ಇದು ಮಾಡಿದರೆ 2 ಹೋಗಬೇಕು, ಹೆಲ್ಮೆಟ್ ಮಾಡಬೇಕು, ಇದು ಡೂ ಇಟ್. ಇಫ್ ನಾಟ್ ಡೂ ಇಟ್, ಇಫ್ ವಿ ವೈಲೇಟೆಡ್, 3 ಜನ ಹೋದರೆ ಟ್ರಿಬಲ್ ರೈಡಿಂಗ್, ಇಟ್ ಈಸ್ ಎ ಪನಿಷಬಲ್ ಅಫೆನ್ಸ್. ಸೊ ಲಾ ಈಸ್ ಹ್ಯಾವಿಂಗ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸೈಡ್ಸ್. ಕಾನೂನು ಅನ್ನೋದು ಸಕಾರಾತ್ಮಕವಾದ ದೃಷ್ಟಿಕೋನದಲ್ಲಿರ್ತದೆ, ನಕಾರಾತ್ಮಕವಾಗಿ ಇರ್ತದೆ. ಲಾ ಈಸ್ ಆಲ್ಸೋ ಮೀನ್ಸ್ ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ಸ್ಟ್ರಕ್ಚರ್ಡ್. ಕಾನೂನಿನ ಮೂಲಕ ಸರ್ಕಾರ ಅನ್ನೋದು ಕೂಡ ರಚನೆ ಆಗಿರ್ತದೆ. ರೆಗ್ಯುಲೇಟೆಡ್, ನಿಯಂತ್ರಣ ಮಾಡ್ತದೆ, ಕಂಟ್ರೋಲ್ ನಿಯಂತ್ರಣ ಮಾಡ್ತದೆ, ಅದನ್ನು ನಿರ್ದೇಶನ ಮಾಡ್ತದೆ. ಅದು ಅದರ ಮೂಲಕನೇ, ಕಾನೂನು ಮೂಲಕನೇ ಸರ್ಕಾರ ರಚನೆ ಆಗ್ತದೆ. ಥ್ರೂ ಲಾ, ಥ್ರೂ ದ ಸುಪ್ರೀಂ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ of the country, the government is elected and formed the government, structured the government, and the government is regulating based on the law, controlling through a law. So ಕಾನೂನಿನ ಮೂಲಕನೇ ಆಧಾರವಾಗಿ ಸರ್ಕಾರ ರಚನೆ ಆಗ್ತದೆ, ರಾಜಕೀಯ ವ್ಯವಸ್ಥೆ. ಅದನ್ನು ಅದರ ಮೂಲಕನೇ ಮತ್ತೆ ಪೊಲಿಟಿಕಲ್ ಸೈನ್ಸ್ ರಿಗರಸ್ ಡಿಸಿಪ್ಲೈನ್, ಭಾಳ ಒಂದು ಕಠಿಣವಾದಂಥ ಒಂದು ಶೈಕ್ಷಣಿಕ ಅಧ್ಯಯನ ವಿಚಾರ ಇದು. ಯಾಕಂದರೆ ಇದು ಅಧ್ಯಯನ ಮೂಲಕ ಬೋತ್ ಲೀಗಲ್ ಸ್ಕಾಲರ್ಸ್ ಆ್ಯಂಡ್ ಲಾಯರ್ಸ್ ಕ್ಯಾನ್ ಬೆನಿಫಿಟ್. ಕಾನೂನು ಅಧ್ಯಯನ ಮೂಲಕ, ಕಾನೂನನ್ನು ಅಧ್ಯಯನ ಮಾಡುವ ಮೂಲಕ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಮತ್ತು ವಕೀಲರು, ನ್ಯಾಯಾಧೀಶರು ಮತ್ತು ಸಾರ್ವಜನಿಕ ತಜ್ಞರು ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಪಬ್ಲಿಕ್ ಲಾ ಅನ್ನೋದು ಇದು ಸಬ್ಫೀಲ್ಡ್ ಆಫ್ ಪೊಲಿಟಿಕಲ್ ಸೈನ್ಸ್. ಅದು ಸಾರ್ವಜನಿಕ ಕಾನೂನು ಅನ್ನೋದು ರಾಜ್ಯಶಾಸ್ತ್ರದಲ್ಲಿ ಒಂದು ಉಪವಿಭಾಗ. ದಿ ಸ್ಟಡೀಸ್ ಆಫ್ ದಿ ಲಾ ಆ್ಯಂಡ್ ರಿಟ್ಸ್, ಅದು ಒಂದು ಉಪವಿಭಾಗ ಆಗ್ತದೆ ಅಂತ ಕೂಡ ಹೇಳ್ಬೋದು. ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ದಿ ಲಾ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ದಿ ಲಾ. ಪೊಲಿಟಿಕಲ್ ಸೈನ್ಸ್ ಸೀಕ್ಸ್ ಟು ಆನ್ಸರ್ ಸಚ್ ಎ ಕ್ವಶನ್ಸ್: ವಾಟ್ ಈಸ್ ಲಾ? ಕಾನೂನು ಅಂದರೆ ಏನು, ಯಾಕೆ ಬೇಕು ಕಾನೂನು ಅನ್ನೋದನ್ನು ರಾಜ್ಯಶಾಸ್ತ್ರ ಹೇಳ್ತದೆ. ಕಾನೂನು ತಯಾರು ಯಾಕೆ ಮಾಡಬೇಕು, ಎಂಥ ಪ್ರಕಾರ ಕಾನೂನುಗಳಿರಬೇಕು. ಲಾ ಇಸ್ ಎ ಜನರಲ್ ರೂಲ್ ಆಫ್ ಎಕ್ಸ್ಟರ್ನಲ್ ಹ್ಯೂಮನ್ ಆ್ಯಕ್ಷನ್ ಎನ್ಫೋರ್ಸ್ಡ್ ಬೈ ಸಾವರಿನ್ ಪೊಲಿಟಿಕಲ್ ಅಥಾರಿಟಿ. ಡೆಫಿನೇಷನ್: ಲಾ ಇಸ್ ಎ ಜನರಲ್ ರೂಲ್, ಒಂದು ಸಾಮಾನ್ಯವಾದಂಥ ಕಾನೂನು, ಇದು ನಿಯಮ. ಎಕ್ಸ್ಟರ್ನಲ್ ಹ್ಯೂಮನ್ ಆ್ಯಕ್ಷನ್, ಮಾನವನ ಬಾಹ್ಯವರ್ತನೆಗಳನ್ನು ನಿಯಂತ್ರಿಸುವ ಒಂದು ರಾಜಕೀಯ ಪರಮಾಧಿಕಾರ ಮೂಲಕ ಮಾನವನ ಬಾಹ್ಯ ವರ್ತನೆಗಳನ್ನು ನಿಯಂತ್ರಿಸುವ ಒಂದು ನಿಯಮನೇ ಕಾನೂನು ಅಥವಾ ನ್ಯಾಯ, ಲಾ. ಅಂದರೆ ಇಂಟರ್ನಲ್ ಆ್ಯಕ್ಷನ್ ಕೆನಾಟ್ ಬಿ ಪಾಸಿಬಲ್ ಟು ರಿಸ್ಟ್ರಿಕ್ಟ್. ವ್ಯಕ್ತಿ ಆಂತರಂಗಿಕವಾಗಿರುವ ಚರ್ಯಗಳನ್ನು ಬಹಳ ಸಂದರ್ಭದಲ್ಲಿ ನಿಯಂತ್ರಿಸೋಕ್ಕಾಗಲ್ಲ. ಆರ್ ನಾಟ್ ಟು ಡೂ ಇಟ್ ಅನ್ನೋದು ಒಂದು ಪರಮಾಧಿಕಾರ ಹೊಂದಿರುವ ರಾಜಕೀಯ ವ್ಯವಸ್ಥೆ ನಿರ್ಧರಿಸುವ ವಿಚಾರ ಅಂತ ಹೇಳಬಹುದು. ಲಾ ಈಸ್ ಎ ಸಿಸ್ಟಮ್ ಆಫ್ ರೂಲ್ ದಟ್ ಆರ್ ಎನ್ಫೋರ್ಸ್ಡ್ ಥ್ರೂ ದ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಗವರ್ನಮೆಂಟ್ ಬಿಹೇವಿಯರ್. ಲಾ ಈಸ್ ಎ ಸಿಸ್ಟಮ್ ಆಫ್ ರೂಲ್ಸ್. ಕಾನೂನು ಅನ್ನೋದು ಒಂದು ನಿಯಮಗಳನ್ನು ಒಳಗೊಂಡಿರುವ ಒಂದು ವಿಧಾನ. ದಟ್ ಆರ್ ಎನ್ಫೋರ್ಸ್ಡ್ ಥ್ರೂ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಗವರ್ನಮೆಂಟ್ ಬಿಹೇವಿಯರ್. ಸಾಮಾಜಿಕ ಸಂಸ್ಥೆಗಳ ಮೂಲಕ ಸರ್ಕಾರ ತನ್ನ ವರ್ತನೆಯನ್ನು ತೋರಿಸುವುದೇ ಕಾನೂನು. ನಿಯಮಗಳೇನು ಅಂತ ಸಾಮಾಜಿಕ ಸಂಸ್ಥೆಗಳ ಮೂಲಕ ಅವನ್ನು ಜಾರಿಗೊಳಿಸುವ ಒಂದು ಸರ್ಕಾರ ವರ್ತನೆ ಕಾನೂನು. ಗವರ್ನಮೆಂಟ್ ಬಿಹೇವಿಯರ್, ಪ್ರತಿ ಹಂತದಲ್ಲಿ ಸರ್ಕಾರವನ್ನು ಫ್ರಮ್ ಮದರ್ ಟು ಹೋಮ್ ಟು ದ ಟೋಮ್, ತಾಯಿ ಗರ್ಭದಿಂದ ಸ್ಮಶಾನದವರೆಗೂ ಕಾನೂನು ನಿಯಮಗಳಿರ್ತವೆ. ವ್ಯಕ್ತಿ ಬಾಹ್ಯವಾದಂಥ ಕೃತ್ಯಗಳನ್ನು
ಮಾಡುವುದು ಯಾಕೋ ಯಾಕೆ ಮಾಡಬಾರ್ದು ಅಂತ ಡೂ ಇಟ್ ಆರ್ ನಾಟ್ ಡೂ ಇಟ್ ಅನ್ನೋದು ಪಾಸಿಟಿವ್ ನೆಗೆಟಿವ್ ಪರ್ಸ್ಪೆಕ್ಟಿವಲ್ಲಿ ಕಾನೂನು ಅನ್ನೋದು ಹೇಳ್ತಾರೆ. ಇಟ್ ಕ್ಯಾನ್ ಬಿ ಮೇಡ್ ಕಲೆಕ್ಟಿವ್ ಲೆಜಿಸ್ಲೇಟಿವ್ ಆ್ಯಕ್ಷನ್ಸ್. ಕಾನೂನು ಅನ್ನೋದು ಸಾಮೂಹಿಕವಾದಂಥ ಒಂದು ಕಾಯ್ದೆ, ಯಾರು ಶಾಸಕಾಂಗ ಮಾಡುವ ಒಂದು ಕ್ರಿಯಾ, ಒಂದು ಕಾರ್ಯವಿಧಾನ. ಕಲೆಕ್ಟಿವ್ ಯಾರು ಶಾಸಕಾಂಗ ಒಬ್ಬರೇ ಮಾಡೋಕ್ಕಾಗಲ್ಲ, ಅದನ್ನು ರೂಪಿಸುವವರು ಯಾರು? ತಯಾರು ಮಾಡೋರು ಅವರು. ಶಾಸಕಾಂಗದಲ್ಲಿ ಒಪ್ಪಿಗೆ ಪಡೆದು ಆ ಮಸೂದೆಗಳನ್ನು ಮಂಡಿಸಿ ಅವನ್ನು ಒಪ್ಪಿಗೆ ಪಡೆದ ನಂತರ ಶಾಸಕಾಂಗ ಸಭೆಗಳ ನಂತರ ಅವನ್ನು ಕಾಯ್ದೆಗಳ ಮೂಲಕ ಜಾರಿಗೆ ತರ್ತವೆ. ಸೊ there is a bill and the act. Bill is prepared by executive, the Prime Minister at central level, Chief Ministers and the officers prepare the bills. It goes sent to the concerned executive head to take the approval, then bill going to be act. So when Parliament is approved or legislature is approved, that going to be act. That is the difference. Bill is temporary, act is final outcome of the government. So again, law means a justice, morality, reason, righteousness. Law means justice. ನ್ಯಾಯ ಅನ್ನೋ ಕೂಡ ನ್ಯಾಯ ಮತ್ತು ಕಾನೂನು ಎರಡೂ ಕೆಲವು ಸಂದರ್ಭದಲ್ಲಿ ಸಮಾಂತರವಾಗಿ ಬಳಕೆ ಮಾಡ್ತೀವಿ. ಸಮಟೈಮ್ಸ್ ವಿ ಆರ್ ಯೂಸಿಂಗ್ ದಿ ಲಾ ಆ್ಯಂಡ್ ಜಸ್ಟಿಸ್. ಕಾನೂನು ಅನ್ನೋದು ಕಾನೂನನ್ನು ಜಾರಿಗೊಳಿಸೋಕ್ಕೆ ನ್ಯಾಯ ವ್ಯವಸ್ಥೆ ಇರ್ತದೆ. ಅದು ಸರಿ ಇದೆಯಾ ಇಲ್ಲ, ನ್ಯಾಯ ಮಾಡಿರೋದು ತಪ್ಪಾ ಕರೆಕ್ಟಾ ಅನ್ನೋದು ಹೇಳೋಕ್ಕೆ ನ್ಯಾಯ ಇರ್ತದೆ. ಮೊರಾಲಿಟಿ, ನೈತಿಕತೆ ಬಗ್ಗೆ ವಿವರಿಸ್ತಾ ಇದೆ. ರೀಸನ್, ವಿವೇಚನೆ ಮಾಡ್ತದೆ. ಅದು ಸರಿ ಇದೆಯಾ, ಯಾಕೆ ಸರಿ ಆಯಿತು, ಸರಿ ಇಲ್ಲ ಅಂದರೆ ಯಾಕೆ ಸರಿ ಇಲ್ಲ, ಅದನ್ನು ನಿರ್ಧಾರ ಮಾಡ್ತದೆ. ಲಾ ಮೀನ್ಸ್ ಸ್ಟ್ಯಾಟ್ಯೂಸ್, ಕಾಯ್ದೆಗಳು, ಆ್ಯಕ್ಟ್ಸ್, ನಿರ್ದಿಷ್ಟವಾದಂಥ ನಿಯಮಗಳು, ರೆಗ್ಯುಲೇಷನ್ಸ್, ವಿಧೇಯಕಗಳು, ಆರ್ಡಿನೆನ್ಸಸ್. ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ, ಟೆಂಪರರಿ ಲಾ which can be enforceable if their parliament and assemblies or legislature not session. Temporarily, the executive can issue the orders to make any law. It should be passed, approval within the 6 months of the notification after the first session of the parliament or assembly or legislature. So, ಗ್ರೀವಾಜ್ಞೆಗಳಂದರೆ ಶಾಸಕಾಂಗ ಸಭೆಗಳು. ತುರ್ತುವಾಗಿ ಕೆಲವು ಕಾಯ್ದೆಗಳನ್ನು, ಕೆಲವು ನಿರ್ಧಾರಗಳನ್ನು ಮಾಡಬೇಕು ಅಂತ ನಿರ್ಧರಿಸಿದರೆ ಅಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ತಾತ್ಕಾಲಿಕ ಕಾಯ್ದೆಗಳನ್ನು ಸುಗ್ರೀವಾಜ್ಞೆಗಳನ್ನು ನೋಟಿಸುವ ಮೂಲಕ ಜಾರಿಗೊಳಿಸಬಹುದು. ಆದರೆ ಅದು 6 ತಿಂಗಳ ಕಾಲ ಮಾತ್ರ ಕಾಲಾವಧಿಯಲ್ಲಿ ಇರ್ತದೆ. ಶಾಸಕಾಂಗ ಸಭೆಗಳು ತಮ್ಮ ಅಧಿವೇಶನದಲ್ಲಿ ಮತ್ತೆ ಅದನ್ನು ಅಂಗೀಕಾರಾರ್ಥಿಗಳ ಒಳಗೆ ಅದು ಅಂಗೀಕಾರ ಪಡೆದು ಮಾತ್ರ ಜಾರಿಗೊಳಿಸಲಾಗುತ್ತದೆ ಅಥವಾ ಅದನ್ನು ರದ್ದುಗೊಳಿಸಲಾಗುತ್ತದೆ. ಸೊ ಪ್ರಾಚೀನ ಕಾಲದಲ್ಲಿ ಇದನ್ನು ಧರ್ಮ ಅಂತ ಕೂಡ ಹೇಳಿರುವ ಪರಿಸ್ಥಿತಿ ಇದೆ. ಹಿಂದೂ ಧರ್ಮದಲ್ಲಿ ಮನುಸ್ಮೃತಿ ಧರ್ಮ, ಪ್ರತಿ ಧರ್ಮದ ಧಾರ್ಮಿಕ ಚಿಂತನೆಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಮತ್ತು ಲಾ ಬಗ್ಗೆನೇ ಉಲ್ಲೇಖ ಇದೆ. ಹಿಂದೂ ಜುರಿಸ್ಪ್ರುಡೆನ್ಸ್, ಹಿಂದೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಧರ್ಮ ಅಂತ ಒಂದು ಹೆಸರು ಕೂಡ ಉಲ್ಲೇಖ ಆಗಿದೆ. ಸಲ್ಮಾನ್ ಸೇಸ್ ದ ಬಾಡಿ ಆಫ್ ಪ್ರಿನ್ಸಿಪಲ್ಸ್ ರಿಕಗ್ನೈಸ್ಡ್ ಆ್ಯಂಡ್ ಅಪ್ಲೈಡ್ ಬೈ ದ ಸ್ಟೇಟ್ in administration of justice. The body of principles recognized and applied by state in administration of justice. Body of principles, ಇದು ಕೆಲವು ನಿಯಮಗಳನ್ನು ಒಳಗೊಂಡಿರುವ ಒಂದು ವ್ಯವಸ್ಥೆ. ರಿಕಗ್ನೈಸ್ಡ್, ಅದು ಮಾನ್ಯತೆ ಇರ್ತದೆ ಎಲ್ಲಿಂದ, ರಾಜ್ಯದಿಂದ, ಆಡಳಿತದಿಂದ. ಅಪ್ಲೈಡ್ ಬೈ ದ ಸ್ಟೇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಅಲ್ಲಿ ಆಡಳಿತದಲ್ಲಿ ನ್ಯಾಯವನ್ನು ಒದಗಿಸೋಕ್ಕೆ ರಾಜ್ಯ ಕೆಲವು ನಿಯಮ ನಿಬಂಧನೆಗಳನ್ನು ಮಾನ್ಯತೆ ಮಾಡಿ ಅವನ್ನು ಜಾರಿಗೊಳಿಸದೆ ಕಾನೂನು, ನ್ಯಾಯ ಅಂತ ಸಾಲ್ಮನ್ ಅವರು ಹೇಳ್ತಾರೆ. ಪ್ಲಾಟೋ ಸೇಡ್ ದಟ್ ಡೂ ಯುವರ್ ಡ್ಯೂಟಿ, ಡೋಂಟ್ ಇಂಟರ್ಫಿಯರ್ ದ ಡ್ಯೂಟೀಸ್ ಆಫ್ ಅದರ್ಸ್ ಇಸ್ ಎ ಜಸ್ಟಿಸ್. ಸೊ ನ್ಯಾಯ ಅಂದರೆ ಏನು ಅಂತ ಹೇಳ್ತಾನೆ ಅಂದರೆ ಪ್ಲಾಟೋ, ನಿಮ್ಮ ಕೆಲಸವನ್ನು ನೀವು ಮಾಡಿರಿ, ಇನ್ನೊಬ್ಬರ ಕೆಲಸದಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡ್ರಿ, ಅದೇ ನ್ಯಾಯ. ಡೋಂಟ್ ಇಂಟರ್ಫಿಯರ್
ಕರ್ತವ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಲಾ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ಈಚ್ ಅದರ್. ರಾಜ್ಯಶಾಸ್ತ್ರ ಮತ್ತು ಕಾನೂನು ನಡುವಿನ ಪರಸ್ಪರ ಸಂಬಂಧ ಇದೆ. ಬಿಕಾಸ್ ಲಾ ಆ್ಯಂಡ್ ಲೀಗಲ್ ಮಿಷನರಿ ಆರ್ ಇನ್ಸಪರಬಲ್ ಫ್ರಮ್ ದ ಸ್ಟೇಟ್. ಕಾನೂನುಗಳು ಜಾರಿಗೊಳಿಸುವ ವ್ಯವಸ್ಥೆಗಳು ರಾಜ್ಯದ ಅವಿಭಾಜ್ಯವಾದಂಥ ವ್ಯವಸ್ಥೆಗಳು. ಅವನ್ನು ಬೇರು ಮಾಡೋಕ್ಕಾಗಲ್ಲ. ದೇ ಕೆನಾಟ್ ಬಿ ಇನ್ಸಪರೇಬಲ್, ಸಪರೇಟ್ ಮಾಡೋಕ್ಕಾಗಲ್ಲ. ಅದನ್ನು ರಾಜ್ಯದಿಂದ ಬೇರೆ ಮಾಡೋಕ್ಕಾಗಲ್ಲ. ಎಲ್ಲಿ ಕಾನೂನಿದೆ, ಎಲ್ಲಿ ರಾಜ್ಯ ಇದೆ, ಎಲ್ಲಿ ಆಡಳಿತ ಇದೆ ಅಂತ ಹೇಳೋಕ್ಕೆ ಕಷ್ಟ ಇದೆ. ವಿಂಗಡಣೆ ಮಾಡೋಕ್ಕಾಗಲ್ಲ. ಬೋತ್ ಲಾ ಆ್ಯಂಡ್ ಲೀಗಲ್ ಮಿಷನರಿ ಆರ್ ಇನ್ಸಪರೇಬಲ್ ಫ್ರಮ್ ದ ಸ್ಟೇಟ್. ಮಾಡೋಕ್ಕೆ ಸಾಧ್ಯ. ಪೊಲಿಟಿಕಲ್ ಸೈನ್ಸ್ ಕೆನಾಟ್ ಇಗ್ನೋರ್ ಎ ಡಿಸ್ಕಷನ್ ಆಫ್ ದಿ ಆರಿಜಿನ್ ಆ್ಯಂಡ್ ನೇಚರ್ ಆಫ್ ಲಾ ಆ್ಯಂಡ್ ದ ಮಿಷನರಿ ದಟ್ ಕ್ರಿಯೇಟ್ ಆ್ಯಂಡ್ ಪ್ರೊಮುಲಿಗೇಟ್ ಇಟ್. ರಾಜ್ಯಶಾಸ್ತ್ರ ನನ್ನ ಅಧ್ಯಯನದಲ್ಲಿ ಕಾನೂನು ಯತರಾಲುಗಮಾಗಿದೆ, ಅದರ ಸ್ವಭಾವ ಏನು, ಕಾನೂನು ವ್ಯವಸ್ಥೆ ಏನು, ಹೆಂಗೆ ಕಾನೂನು ಜಾರಿಗೊಳಿಸಿದ್ರು, ಹೆಂಗೆ ತಯಾರಾಯಿತು, ಅದನ್ನು ಹೆಂಗೆ ಜಾರಿಗೊಳಿಸ್ತಾರೆ ಅನ್ನೋದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಅಲಕ್ಷ್ಯ ಮಾಡೋಂಗಿಲ್ಲ. ಅದನ್ನು ಅದನ್ನು ಮಾಡಿದರೆ ರಾಜ್ಯಶಾಸ್ತ್ರದಲ್ಲಿ ನಾವು ಕನಸು ಮಾಡೋಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಲಾ ಇಸ್ ಎ ಬ್ರಾಂಚ್ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ದ ಬಿಗಿನಿಂಗ್. ಕಾನೂನು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನದಲ್ಲಿ ಒಂದು ಭಾಗವಾಗಿತ್ತು. ಬಟ್ ರೀಸೆಂಟ್ಲಿ it is made because of the expansion of the state activities, the law is also become elaborate scope and widening its importance. So recently the scope is widened, now it is acquired an independent branch of study. ಕಾನೂನು ಈಗ ಪ್ರತ್ಯೇಕವಾದಂಥ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಪಡೆದು ತನ್ನ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಿಕೊಂಡಿದೆ. ರಾಜ್ಯಶಾಸ್ತ್ರದಿಂದ ಕಾನೂನಿಗೆ ಹೆಚ್ಚಿನ ಮಹತ್ವ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಕಾನೂನು ಅನ್ನೋದನ್ನು ಬೇರೆಯಾಗಿದೆ. ವ್ಯತ್ಯಾಸಗಳೇನು? ಲಾ ಡೀಲ್ಸ್ ವಿತ್ ದ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಕಾನೂನು ಏನು ಹೇಳ್ತಂದರೆ ಏನು ಮಾಡಬೇಕು ಅನ್ನೋದು ಹೇಳ್ತದೆ, ಏನು ಮಾಡಬಾರದು. ಕೆಲವು ಸಂದರ್ಭದಲ್ಲಿ ಕಾನೂನು ಹೇಳಿರೋದನ್ನು ಮಾಡಿದರೆ, ತಪ್ಪಂತ ಹೇಳಿರೋದನ್ನು ಮಾಡಿದರೆ ಅದಕ್ಕೆ ಪ್ರತ್ಯೇಕವಾಗಿ ಪನಿಷ್ಮೆಂಟ್ ಮಾಡೋಕ್ಕೆ ನ್ಯಾಯಾಂಗ ವ್ಯವಸ್ಥೆ ಇದೆ. There is a judicial system where the law is going to be monitored through judicial system. The political science determine the law. ಕಾನೂನು ಮಾಡೋದು ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಒಂದು ಭಾಗ. ಅದು ಕಾನೂನು ಯಾಕೆ ಬೇಕು, ಯಾವ ಕಾನೂನುಗಳನ್ನು ನಿರ್ಧಾರ ಮಾಡುವುದು ರಾಜ್ಯದಲ್ಲಿರುವ ರಾಜಕೀಯ ವ್ಯವಸ್ಥೆ. ಕಾನೂನಿಗೆ ಪರಿಮಿತವಾದಂಥ ವ್ಯಾಪ್ತಿ ಇದೆ, ರಾಜ್ಯಶಾಸ್ತ್ರಕ್ಕೆ ವಿಶಾಲವಾದಂಥ ವ್ಯಾಪ್ತಿ. Law is a very limited scope, whereas political science is an extensive scope. So another law reason, its source of law. Human reason is a source of law. ಕಾನೂನಿಗೆ ಏನಪ್ಪ ಅಂದರೆ ಮಾನವನ ವಿವೇಚನೆ ಒಂದು ಆಧಾರ. ಇದು ಮಾಡೋದು ಬೇಡ, ಕೆಟ್ಟದ ಒಳ್ಳೆಯದು. ಮಾಡರ್ನ್ ಟೈಮ್ ಸ್ಟೇಟ್ ಇಸ್ ಎ ಮೇನ್ ಸೋರ್ಸ್ ಆಫ್ ಲಾ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯನೇ ಕಾನೂನಕ್ಕೂ ಮೂಲ ಆಗ್ತದೆ, ವ್ಯಕ್ತಿ ಅಲ್ಲ ಇಲ್ಲಿ ರಾಜ್ಯಶಾಸ್ತ್ರಕ್ಕೆ. ಆದರೆ ಕಾನೂನಕ್ಕೆ ವ್ಯಕ್ತಿ ಮೂಲ ಆಗ್ತಾನೆ. ವ್ಯಕ್ತಿಯನ್ನು ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಸರ್ನ್ ಅಬೌಟ್ ದ ಹ್ಯೂಮನ್ ರೀಸನ್, ವೇರ್ ಆಸ್ ಪೊಲಿಟಿಕಲ್ ಸೈನ್ಸ್ ಈಸ್ ಕನ್ಸರ್ನ್ ಅಬೌಟ್ ದ ಸ್ಟೇಟ್ ಇಸ್ ದ ಮೇನ್ ಸೋರ್ಸ್. ಹ್ಯೂಮನ್ ರೀಸನ್ ಇಸ್ ದ ಮೇನ್ ಸೋರ್ಸ್ ಫಾರ್ ದಿ ಲಾ, ವೇರ್ ಆಸ್ ಪೊಲಿಟಿಕಲ್ ಸೈನ್ಸ್ ಇಸ್ ರೂಲ್ ಬುಕ್ಸ್ಗಳಲ್ಲಿ, ಕಾನೂನು ಕಾಯ್ದೆಗಳಲ್ಲಿ, ಅದರಲ್ಲಿರುವ ಪ್ರತ್ಯೇಕವಾದಂಥ ಕರಡು ಮಾಡಿರುವ ಒಂದು ನಿಯಮಗಳನ್ನು ಒಳಗೊಂಡಿರುವ ಒಂದು ವರದಿಗಳಲ್ಲಿ ಕಾನೂನು ನೋಡಬಹುದು, ರೆಗ್ಯುಲೇಷನ್ಸ್ನಲ್ಲಿ. ರಾಜ್ಯಶಾಸ್ತ್ರ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್ ಇಸ್ ಅ ಮೇನ್ ಸೋರ್ಸ್. ಸರ್ಕಾರ ಎಲ್ಲಿದೆಯೋ, ಎಲ್ಲಿ ರಾಜ್ಯ ಇದೆಯೋ ಅವೇ ಆಧಾರಗಳು ರಾಜ್ಯಶಾಸ್ತ್ರದಲ್ಲಿ ಕಾನೂನು ಮಾಡೋಕ್ಕೆ. ಬೇಸ್ಡ್ ಆನ್ ಲಾ, ಕಾನ್ಸ್ಟಿಟ್ಯೂಷನ್, ಪಾಲಿಟಿಕ್ಸ್ ಡಿಟರ್ಮೈನ್. ಕಾನೂನು ಆಧಾರದ ಮೇಲೆ ಸಂವಿಧಾನ ಭಾಳ ಮುಖ್ಯವಾದಂಥ ಸುಪ್ರೀಂ ಲಾ ಆಫ್ ದ ಎನಿ ಕಂಟ್ರಿ. ರಾಜ್ಯದಲ್ಲಿ ರಾಜಕೀಯ, ಆ ದೇಶದಲ್ಲಿರುವ ಸುಪ್ರೀಂ ಲಾ ಅಂತ ಹೇಳ್ತಾ ಇದ್ದೀವಲ್ಲ, ಕಾನೂನು ಅವಲಂಬಿತವಾಗಿರ್ತದೆ, ನ್ಯಾಯವನ್ನು ಅವಲಂಬಿತವಾಗಿರ್ತದೆ. ಅದನ್ನು ಅವಲಂಬಿತವಾಗಿ ಆ ದೇಶದಲ್ಲಿ ರಾಜಕೀಯ ನಡೆಸಬೇಕಾಗುತ್ತೆ. ಮೇ ಬಿ ಲಾ ಇಸ್ ಅ ಸೋರ್ಸ್ ಫಾರ್ ದ ಪೊಲಿಟಿಕಲ್ ಪವರ್. ಆದರೆ ರಾಜ್ಯಕ್ಕೆ ಕಾನೂನು ಒಂದು ಆಧಾರ ಆಗಿರಬಹುದು. ಆದರೆ
ಪಾಲಿಟಿಕ್ಸ್ ಡಿಟರ್ಮೈನ್ ದಿ ಲಾ. ಆದರೆ ಕಾನೂನನ್ನು ನಿರ್ಧಾರ ಮಾಡುವ ಒಂದು ಪ್ರಧಾನವಾದಂಥ ಒಂದು ಕರ್ತವ್ಯ ರಾಜಕೀಯ ವ್ಯವಸ್ಥೆ ಕೈಯಲ್ಲಿರ್ತದೆ. ರಾಜಕೀಯಕ್ಕೆ ಕಾನೂನು ಆಧಾರವಾಗಿರಬಹುದು, ಆದರೆ ಕಾನೂನು ಮಾಡುವುದು ರಾಜಕೀಯ ವ್ಯವಸ್ಥೆನೇ ಆಗಿರ್ತದೆ. ಸೊ ಈ ಎರಡಕ್ಕೆ ಭಾಳ ಅವಿನಾಭಾವ ಸಂಬಂಧ ಇದೆ. ರಾಜ್ಯಶಾಸ್ತ್ರ ಮತ್ತು ಕಾನೂನಿನ ಶಾಸ್ತ್ರ ಅಧ್ಯಯನ ಪ್ರಾಚೀನ ಕಾಲದಿಂದ ರಿಪಬ್ಲಿಕ್ನಲ್ಲಿ ಪ್ಲಾಟೋ, ಅರಿಸ್ಟಾಟಲ್ ಮತ್ತು ಪಾಲಿಟಿಕ್ಸ್ನಲ್ಲಿ ದಿ ಲಾಸ್ ಅನ್ನೋ ಕೃತಿಯಲ್ಲಿ ಅವರು ಕಾನೂನು ಬಗ್ಗೆ, ಮತ್ತು ಪ್ಲಾಟೋನವರು, ಅರಿಸ್ಟಾಟಲ್ ಅವರು, ಅದೇ ಥರ ಮತ್ತು ಕೌಟಿಲ್ಯರು ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಕಾನೂನು ರಾಜ್ಯ ನಡುವಿನ ಸಂಬಂಧಗಳನ್ನು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಇವತ್ತಿನದೇನಲ್ಲ, ಅದು ಇಂದಿನ ಸಂಬಂಧಗಳು ನಾವು ನೋಡಿದಾಗ ಹೂ ಡಿಫೈನ್ ದ ಲಾ ಇಸ್ ಎ ಕಮ್ಯಾಂಡ್ ಆಫ್ ಸಾವರಿನ್. ಯಾರು ಹೇಳಿದ್ದಾರೆ? ಕಾನೂನು ಅನ್ನೋದು ಒಂದು ಪರಮಾಧಿಕಾರ, ಒಂದು ಆದೇಶ. ಎ ಆಸ್ಟಿನ್, ಬಿ ಮಾರ್ಕ್ಸ್, ಸಿ ರೂಸೋ, ಡಿ ಮಿಲ್. ಸರಿಯಾದ ಉತ್ತರ ಎ ಆಸ್ಟಿನ್ ಅವರು ಹೇಳಿದ್ದಾರೆ. ಇದು ಕಾನೂನು ಅನ್ನೋದು ಒಂದು ಲಾ ಇಸ್ ಅ ಕಮ್ಯಾಂಡ್ ಆಫ್ ಸಾವರಿನ್ ಅಂತ ಹೇಳಿದ್ದಾರೆ. ಎರಡನೇ ಕ್ವಶನ್ ನೋಡಿದಾಗ, ವಾಟ್ ಈಸ್ ಎ ಲಾ? ವಿಚ್ ಲಾ ಈಸ್ ಮೇಡ್ ಬೈ ದ ಲೆಜಿಸ್ಲೇಚರ್? ಎ ಇಂಟರ್ನ್ಯಾಷನಲ್ ಲಾ, ಬಿ ಸ್ಟ್ಯಾಟ್ಯುಟರಿ ಲಾ, ಸಿ ಕಾಮನ್ ಲಾ, ಡಿ ನ್ಯಾಚುರಲ್ ಲಾ. ಬಿ ಸ್ಟ್ಯಾಟ್ಯುಟರಿ ಲಾ. ಕಾನೂನು ಮೂಲಕ, ಶಾಸಕಾಂಗ ಮೂಲಕ ರಚನೆ ಆಗ್ತಾ ಇರೋ, ರೂಪಿಸುತ್ತಾ ಇರುವ ಒಂದು ಕಾಯ್ದೆಗಳು ಅಲ್ಲ. ಕಾನೂನು ಅಂದರೆ ಅದು ಒಂದು ಕಾಯ್ದೆಗಳ ಮೂಲಕ ಆಗ್ತಾ ಇರುವ ಸ್ಟ್ಯಾಟ್ಯುಟರಿ ಲಾ ಅದಕ್ಕೆ ಅಂತ ಹೇಳಬಹುದು. ಎ ಸೆಟ್ ಆಫ್ moral principles and values that values are called as a law. Called as a methods. A. B. rules. C. tools. D. ethics. Answer ethics. ನೈತಿಕವಾದಂಥ ಮೌಲ್ಯಗಳನ್ನು, ಸೂತ್ರಗಳನ್ನು ಒಳಗೊಂಡಿರುವವು ಯಾವುವು ಅಂದರೆ ಎಥಿಕ್ಸ್. ಅದು ಕಾನೂನು ಮೂಲಕ ಎಲ್ಲವನ್ನು ನಿರ್ಧರಿಸುವಾಗಲ್ಲ. ವ್ಯಕ್ತಿಯ ಆಂತರಂಗಿಕ ವರ್ತನೆಗಳನ್ನು ಕಾನೂನು ನಿಯಂತ್ರಣಕ್ಕಾಗಲ್ಲ ಅಂತ ಅರ್ಥ. ಸೊ ಮತ್ತು ನಾಲ್ಕನೇದು, ಹೂ ಸೆಡ್ ದಟ್ ವೇರ್ ದೆರ್ ಇಸ್ ನೋ ಲಾ ದೆರ್ ಇಸ್ ನೋ ಫ್ರೀಡಮ್. ಯಾರು ಹೇಳ್ತಾರೆ? ಎಲ್ಲಿ ಸ್ವತಂತ್ರ ಇಲ್ಲೋ ಅಲ್ಲಿ ನ್ಯಾಯಕ್ಕೆ ಅರ್ಥನೇ ಇಲ್ಲ, ನ್ಯಾಯ ಇಲ್ಲ ಅಂತ. ಎ ಟಿ ಎಚ್ ಗ್ರೀನ್, ಬಿ ಲಾಕ್, ಸಿ ಹಾಬ್ಸ್, ಡಿ ಮಿಲ್ಸ್. ಸರಿಯಾದ ಉತ್ತರ ಲಾಕ್ನವರು ಹೇಳ್ತಾರೆ. ಮತ್ತು ಮೊದಲನೇ ಅಧ್ಯಯನದಲ್ಲಿ ರಾಜ್ಯಶಾಸ್ತ್ರದಲ್ಲಿ VSKE ವ್ಯಾಪ್ತಿಯಲ್ಲಿರುವ ಮತ್ತು ಮೊದಲೇ ರಾಜ್ಯಶಾಸ್ತ್ರದ ಪಾಠ್ಯಕ್ರಮವನ್ನು ನಾವು ವಿವರಿಸಿದ್ದೀವಿ. ವಿದ್ಯಾರ್ಥಿಗಳನ್ನು ಇದಕ್ಕೆ ನೀವು ತಯಾರಾಗಬೇಕು. ಮತ್ತು ನಾವು ಸ್ಟಡಿ ಮೆಟೀರಿಯಲ್ ಕೂಡ ಒದಗಿಸ್ತೀವಿ. ಅದನ್ನು ಅನುಸರಿಸಿ ನೀವು ನಿಮ್ಮ ತಯಾರಿಯನ್ನು ಮಾಡ್ಕೋಬೇಕಂತ ಹೇಳ್ತಾ ನಾನು ಈ ಸೆಷನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.